ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದರೆ ಮೈಕ್ರೋ ಓವನ್ ಮತ್ತು OTG ಓವನ್ ಇದೆರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕ್ಲಿಯರಾಗಿ. ಸೊ ಮೊದಲಿಗೆ ಮೈಕ್ರೋ ಓವನ್ ಇದು ಬಂದು ನಾವು ಊಟನ ಬಿಸಿ ಮಾಡಿ ತಿನ್ನೋದಕ್ಕೆ ಮಾತ್ರ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಾವು ಯಾವುದೇ ರೀತಿಯಾದಂಥ ಬೇಕಿಂಗ್ ಆಗಲಿ ಟೋಸ್ಟರ್ ಆಗಲಿ ಮಾಡೋಕ್ಕಾಗಲ್ಲ. ಸೊ ಈ OTG ಓವನ್ ಇದರಲ್ಲಿ ನಾವು ಗ್ರಿಲ್ ಮಾಡ್ಬೋದು, ಸ್ಯಾಂಡ್ವಿಚ್ ಮಾಡ್ಬೋದು, ಪನ್ನೀರ್ ಆಗಲಿ, ನಿಮಗೆ ತಂದೂರ್ ಚಿಕನ್ ಆಗಲಿ, ಈ ರೀತಿಯಾಗಿ ನಾವು ಎಲ್ಲನೂ ಮಾಡ್ಕೋಬೋದು. ಕುಕ್ಕೀಸ್ ಆಗಲಿ, ಬೇಕ್ರಿಯಲ್ಲಿ ಸಿಗೋಂಥ ಎಲ್ಲ ರೀತಿಯಾದಂಥ ಡೆಸರ್ಟ್ಗಳನ್ನ ನೀವು ಇದರಲ್ಲಿ ಬೇಕಿಂಗ್ ಮಾಡಿಕೊಂಡು ನೀವು ತಯಾರಿಸ್ಕೊಳ್ಬೋದು. ಸೊ ತುಂಬ ಜನಕ್ಕೆ ಇದೆರಡು ಓವನ್ ತುಂಬ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಅವ್ರಿಗೋಸ್ಕರ ನಾನು ಮಾಡಿದ್ದೀನಿ. ಸೊ ಇದು ನಿಮ್ಗೆ ಈ ವಿಡಿಯೋ ಉಪಯೋಗ ಆಗಿದ್ದಲ್ಲಿ ಇದು ಬೇರೆಯವ್ರಿಗೂ ಶೇರ್ ಮಾಡಿ. ನನ್ನ ಪೇಜ್ ಯಾರ್ಯಾರು ಫಾಲೋ ಮಾಡ್ತಾ ಇಲ್ವೋ ನನ್ನ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.